ನಮಸ್ತೆ. ನಾವು ಯಾದಗಿರಿ ಜಿಲ್ಲೆಯಿಂದ ಬರ್ತಿದ್ದೀವಿ. ನಮ್ಮ ಕುಟುಂಬದಲ್ಲಿ 4-5 ಜನ ಅಂಗವಿಕಲರಿದ್ದೀವಿ. ನಾವು ವಿದ್ಯಾಭ್ಯಾಸ ಎಲ್ಲ ಮುಗಿಸಿದ್ದೀವಿ, BA ಎಲ್ಲ ಆಗಿದೆ ಸರ್. ನಮಗೆ ಜೀವನ ಉಪಯೋಗಕ್ಕಾಗಿ ಒಂದು ಉದ್ಯೋಗವನ್ನು ದೊರಕಿಸ್ಕೊಡ್ಬೇಕು ಮುಖ್ಯಮಂತ್ರಿಗಳು ಅಂತೇಳಿ ಈ ಮೂಲಕ ಕೇಳ್ಕೊತೀವಿ. 4 ಜನಕ್ಕೂ ಕೂಡ ಅಂಧತ್ವನ ಹೇಗೆ? ಹಾಂ ಸರ್, ನಾವು 3 ಜನ ಅಂಧರಿದ್ದೀವಿ ಸರ್. ತಂದೆ, ನಾನು, ತಂಗಿ ಮತ್ತು ನಮ್ಮ ಚಿಕ್ಕ ತಮ್ಮ ಬುದ್ಧಿಮಾಂದ್ಯತೆ ಇದ್ದಾರೆ ಸರ್. ಹಾಂ ಸರ್. 4 ಜನನು ಓದ್ಕೊಂಡಿದ್ದೀರಾ ಏನಾದರೂ? ನಾನು ತಂಗಿ ಓದ್ತಿದ್ದೀವಿ ಸರ್, ಓದಿದ್ದೀವಿ. ತಮ್ಮ ಓದಿಲ್ಲ. ನಮ್ಮ ಕಷ್ಟಕ್ಕೆ ಮುಖ್ಯಮಂತ್ರಿಗಳು ಸ್ಪಂದಿಸ್ತಾರೆ ಅನ್ನೋ ಭರವಸೆಯಿಂದ ಬರ್ತಿದ್ದೀವಿ. ಯಾವಾಗಾದರೂ ಈ ಥರದೊಂದು ಮನವಿ ಮಾಡ್ಕೊಂಡಿದ್ದೀರಾ ರಾಜಕಾರಣಿಗಳಿಗೆ ಯಾರಾದರೂ, ಅಥವಾ ಬೇರೆ ಕಾರ್ಯಕ್ರಮಗಳಿಗೆ ಅಟೆಂಡ್ ಆಗಿದ್ರಾ? ಇಲ್ಲ ಸರ್, ಇದೇ ಮೊದಲನೇ ಸತಿ ಬರ್ತಿದ್ದೀವಿ ಸರ್. ನಿರೀಕ್ಷೆ ಇದೆ ನಿಮ್ಗೆ ಏನಾದರೂ ಕಷ್ಟಕ್ಕೆ ಅಂದರೆ ಕೆಲಸ ಸಿಗುತ್ತೆ ಅನ್ನೋ ಥರದ ನಿರೀಕ್ಷೆ? ಮುಖ್ಯಮಂತ್ರಿಗಳು ಸ್ಪಂದಿಸ್ತಾರೆ ನಮ್ಮ ಕಷ್ಟಕ್ಕೆ ಅನ್ನೋ ಭರವಸೆಯಿಂದ ಬರ್ತಿದ್ದೀವಿ ಸರ್. ಸ್ವಾವಲಂಬನೆ ಜೀವನ ನಡೆಸಲಿಕ್ಕೆ ನಮಗೂ ಸರ್ ಸಹಾಯ ಮಾಡಬೇಕು ಅಂತ ಈ ಮೂಲಕ ನಾನು ಕೇಳ್ಕೊತೀನಿ. ನಿಮ್ಮ ಹೆಸರು? ನನ್ನ ಹೆಸರು ಅನಂತಮ್ಮ ಅಂತ ಸರ್. ನಾನು ಯಾದಗಿರಿ ಡಿಸ್ಟಿಕ್ಕಿಂದ ಬರ್ತಿದ್ದೀನಿ ಸರ್. ಈಗ ಮಾತಾಡಿದ್ರಲ್ಲ ಸರ್, ಅವ್ರವ್ರು ನಮ್ಮ ಅಕ್ಕ, ನಾನು ತಂಗಿ ಸರ್. ನಂದು ದ್ವಿತೀಯ PUC ಮುಗ್ದಿದೆ ಸರ್. ನಂದು ಇಲ್ಲ ಸರ್, ನಾನು ಇನ್ನು ನಮಗೂ ಯಾವುದೇ ಉದ್ಯೋಗ ಇಲ್ಲ ಸರ್. ನಮ್ಮದು ಮುಂದೆ ಡಿಗ್ರಿ ಮಾಡಬೇಕಾದ್ರೆ ಮನೆಯಲ್ಲಿ ಖರ್ಚು ವೆಚ್ಚ ಎಲ್ಲ ನೋಡ್ಕೋಬೇಕಾದ್ರೆ ಯಾರೂ ದುಡಿಯೋರಿಲ್ಲ ಸರ್. ಅದಕ್ಕೆ ಒಂದು ಸ್ವಲ್ಪ ಹ್ಞೂ ಸರ್ ಅಂದ ನಾನು ಸರ್. ಹಂಗಾಗಿ ಸ್ವಲ್ಪ ಮುಖ್ಯಮಂತ್ರಿಗಳು ನಮ್ಗೆ ದಯವಿಟ್ಟು ಏನಾದರೂ ಒಂದು ಸರ್ಕಾರಿ ಉದ್ಯೋಗ ಕೊಟ್ಟರೆ ನಮ್ಮ ಕುಟುಂಬಕ್ಕೆ ಸ್ವಲ್ಪ ಸಹಾಯ ಆಗುತ್ತೆ ಸರ್. ಇವರ ತಂದೆ ತಾಯಿ ಕೂಡ ಇವ್ರ ಜೊತೆಗೆ ಬಂದಿದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ತೀನಿ ಏನು ಹೇಳ್ತಾರೆ ಅಂತ. ಸರ್, 4 ಜನ ಕೂಡ ಅಂಗವೈಕಲ್ಯದಿಂದ ಬಳಲ್ತಿದ್ದಾರೆ ನಿಮ್ಮಲ್ಲಿ? 4 ಜನ ಅಂಗವಿಕಲರು ಅಂದ್ರೂ ಈಗ ಇಬ್ಬರು ನಮ್ಮ ಹುಡುಗರು ಓದ್ಕೊಂಡ್ರಿ, ಶಾರದಮ್ಮ ಮತ್ತು ಅನಂತಮ್ಮ. ಅವ್ರಿಗೆ ಯಾವುದೇ ನೌಕರಿ ಬಗ್ಗೆ ಏನು ಸಿಕ್ಕಿಲ್ಲ. 1-2 ಸಲ ಎಕ್ಸಾಮ್ನು ಬರ್ದಾರ, ಅವು ಏನು ತಿಳಿದಿಲ್ಲ. ಅದರ ದಶಿಂದ ಈ ಜನಸಂಧಾನ ಕಾರ್ಯಕ್ರಮಕ್ಕೆ ಬಂದ್ರೆ ಈ ಗೌರ್ಮೆಂಟ್ ಕಡೆಯಿಂದ ಡೈರೆಕ್ಟ್ ಅಪಾರ್ಟ್ಮೆಂಟ್ ಆದಂತ ಹೇಳ್ಯಾರ. ಅದಕ್ಕೆ ನಮಗೇನೋ ಸಹಾಯ ಸಿಗ್ತದಂತ ಬಂದೀವಿ ಸರ್, ಭರವಸೆ ಇಟ್ಕೊಂಡು. ನೀವು ಹೇಳಿ. ಏನು ಹೇಳ್ಬೇಕು ಸರ್, ಕೆಲಸ ಆಗ್ಬೇಕು ಮಕ್ಕಳಿಗೆ. ಮಕ್ಕಳಿಗೆ ಸ್ವಲ್ಪ ಕೆಲಸ ಆದ್ರೆ ಒಳ್ಳೇದು ಸರ್ ಅಂತ ಅದಕ್ಕೆ ಬಂದೀವಿ. ಎಲ್ಲ ಏಜ್ ಆಗ್ಯದ ಸರ, ಎಲ್ಲ ದುಡಿಯೋಕ್ಕಾಗಲ್ದು. ಇಷ್ಟು ದಿವಸ ಎಲ್ಲರೂ ಹಿಂದೆ ಹೊಡೆಯಾಡಿ ಎಲ್ಲ ಮಾಡಿ ಸರ ಆಗೋಲ್ದು ಈಗೆಲ್ಲ.